ಓಂ ತಾಂ ಮಹಾವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನೀ ಯಸ್ಯಾಂ ಹಿರಣ್ಯಂ ವಿಂದೇಯಂಗಾಮಶ್ವಂ ಪುರುಷಾನಹಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ ಸುಖದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವೈವಾಹಿಕ ಜೀವನದಲ್ಲಿ ನೋಡಬೇಕಾದಂಥ ಪ್ರಮುಖ ವಿಚಾರಗಳ ಬಗ್ಗೆ ನಾನೊಂದು ಸೀರೀಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಎಪಿಸೋಡ್ ನಂಬರ್ 2 2ನೇ ವಿಡಿಯೋ. ಈ ವಿಡಿಯೋಲಿ ಯಾವ ಥರ ಇರಬೇಕು ವೈವಾಹಿಕ ಜೀವನ, ಯಾವ ಥರ ಡಿಸಿಷನ್ಸ್ ತಗೊಳ್ಬೇಕು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತಾ ಬರ್ತೇನೆ. ವೈವಾಹಿಕ ಜೀವನದಲ್ಲಿ ಸುಖ ಹಾಗೂ ದುಃಖಗಳು, ಸುಖವಾಗಿರ್ತಾರ ಅಥವಾ ದುಃಖವಾಗಿರ್ತಾರ, ಏನನ್ನು ನಾವು ನೋಡಬೇಕು ಮೂಲ ಜಾತಕದಲ್ಲಿ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳೋಣ. ಸುಖ ಹೇಗಿರುತ್ತೆ ಅಂದರೆ, ಲಗ್ನ ಚಂದ್ರ ಕಳತ್ರಕಾರಕನಾದಂಥ ಶುಕ್ರ, ಕಳತ್ರ ಭಾವ ಅಂದರೆ 7ನೇ ಮನೆ, ಭಾವಸ್ಥಿತ ಗ್ರಹ ಅಂದರೆ 7ನೇ ಮನೆ ಇರತಕ್ಕಂಥ ಗ್ರಹ, ಭಾವವನ್ನು ವೀಕ್ಷಿಸುವಂತಹ ಗ್ರಹಗಳು ಅಂದರೆ 7ನೇ ಮನೆಯನ್ನು ನೋಡ್ತಾ ಇರತಕ್ಕಂಥ ಗ್ರಹಗಳು, ಇವೆಲ್ಲವೂ ಶುಭ ಗ್ರಹಗಳೇ ಆದರೆ ಅತ್ಯಂತ ಜೀವನ ವಿವಾಹದಲ್ಲಿ ಸುಖವಾಗಿರುತ್ತೆ. ಇದು ನಿಮಗೆ ವಿವಾಹ ಜೀವನದಲ್ಲಿ ಸುಖ ಹೇಗಿರುತ್ತೆ ಅಂತ. ದುಃಖ ಹೇಗಿರುತ್ತೆ ಅಂತ ತಿಳ್ಕೋಬೇಕಲ್ಲ. ದುಃಖ ಲಗ್ನ ಚಂದ್ರ ಕಳತ್ರಕಾರಕ ಶುಕ್ರ, ಕಳತ್ರ ಭಾವ ಭಾವಸ್ಥಿತ ಗ್ರಹ, ಭಾವವನ್ನು ವೀಕ್ಷಿಸುವ ಗ್ರಹ, ಇವೆಲ್ಲವೂ ಕೂಡ ಅಶುಭ ಗ್ರಹಗಳಾಗಿದ್ದರೆ ಅಥವಾ ಅದರ ಪ್ರಮಾಣ ಅಶುಭ ಗ್ರಹಗಳು ಜಾಸ್ತಿ ಆಗಿದ್ದರೆ ವಿವಾಹ ಜೀವನದಲ್ಲಿ ಅತ್ಯಂತ ದುಃಖ. ಈ ಎರಡನ್ನು ನೀವು ಡಿಸೈಡ್ ಮಾಡಬೇಕು. ಒಂದು, ಸುಖ ಹೇಗಿರುತ್ತೆ, ದುಃಖ ಹೇಗಿರುತ್ತೆ. ಶುಭ ಗ್ರಹಗಳ ದೃಷ್ಟಿ, ಪಾಪಗ್ರಹಗಳ ದೃಷ್ಟಿ, ಶುಭ ಗ್ರಹಗಳ ಸ್ಥಿತ, ಪಾಪಗ್ರಹಗಳ ಸ್ಥಿತ, ಇವೆಲ್ಲವನ್ನು ತಿಳ್ಕೊಳ್ಬೇಕು. ಇದನ್ನು ತಿಳ್ಕೊಂಡ್ರೆ ವಿವಾಹವಾದ ನಂತರ ಚೆನ್ನಾಗಿರ್ತಾರ ಇಲ್ವಾ, ಅಥವಾ ಡಿಸಿಷನ್ ವಿವಾಹ ಮಾಡಬೇಕಾ ಬೇಡವಾ ಅನ್ನೋಂಥದ್ದನ್ನ ಡಿಸೈಡ್ ತಗೋಬಹುದು. ವೈವಾಹಿಕ ಜೀವನದಲ್ಲಿ ಸುಖಮಯ ಏನು, ವಿವಾಹಕ್ಕೆ ಜೀವನವನ್ನು ನವಾಂಶ ಕುಂಡಲಿಯಿಂದ ನಿರ್ಧರಿಸಬೇಕು. ಎಲ್ಲರೂ ಏನು ಮಾಡ್ತಾರೆ, ಬರೀ ರಾಶಿ ಕುಂಡಲಿ ನೋಡಿಬಿಟ್ಟು ಕುಜದೋಷ ಇದೆಯಾ, ಸರ್ಪದೋಷ ಇದೆಯಾ, ಮಾಂಗಲ್ಯ ದೋಷ ಇದೆಯಾ, ಪಿತೃದೋಷ ಇದೆಯಾ, ಸ್ತ್ರೀ ದೋಷ ಇದೆಯಾ, ಬ್ರಾಹ್ಮಣ ಶಾಪ ಇದೆಯಾ, ಈ ಥರ ಮಾತ್ರ ನೋಡ್ಕೊಂಡು ಡಿಸಿಷನ್ ತೊಗೊಂಡ್ಬಿಡ್ತೀರ. ಅಲ್ಲ, ನವಾಂಶ ಕುಂಡಲಿಯನ್ನು ನೋಡಬೇಕು. ನವಾಂಶ ಅಂತಂದರೆ ಏನಂದರೆ ದಾಂಪತ್ಯ ಜೀವನ. ದಾಂಪತ್ಯದಲ್ಲಿ ಹೇಗಿರುತ್ತೆ, ನವಾಂಶ ಲಗ್ನ ಯಾವುದು, ಇದರಲ್ಲಿ ಭಾವನಾಸ್ತಿಗಳೇನಾದರೂ ಆಗುತ್ತಾ, ಇವೆಲ್ಲವನ್ನು ನಾವು ಅನಾಲಿಸಿಸ್ ಮಾಡಬೇಕು. ಹಾಗಾದರೆ ದ್ರೇಕ್ಕಾಣ ಕುಂಡಲಿಗಳಿಂದಲೂ ಕೂಡ ನಾವು ವಿಚಾರ ಮಾಡಬಹುದು. ಒಂದು ರಾಶಿ ಕುಂಡಲಿ ಅಥವಾ ಭಾವಕುಂಡಲಿ, 2ನೇದು ನವಾಂಶ ಕುಂಡಲಿ, 3ನೇದು ದ್ರೇಕ್ಕಾಣ. ಈ 3ಅನ್ನು ನೋಡಿ ನಾವು ಫೈನಲ್ ಡಿಸಿಷನ್ಸನ್ನು ತಗೊಳ್ಬೇಕು. ಜಾತಕದಲ್ಲಿ ಶುಭಗ್ರಹಗಳೇ ನಿಮಗೆ ವಿಶೇಷವಾದಂಥ ಫಲವನ್ನು ಕೊಡುತ್ತೆ. ಅಶುಭ ಫಲಗಳು ವಿವಾಹ ಜೀವನದಲ್ಲಿ ಏರುಪೇರು ಉಂಟು ಮಾಡುತ್ತೆ, ಕೆಲವೊಮ್ಮೆ ಹಾಳು ಮಾಡುತ್ತೆ. ಅದೇ ಜಾತಕದಲ್ಲಿ ಅಶುಭ ಗ್ರಹರೇ ಸಂದರ್ಭಾನುಸಾರವಾಗಿದ್ದರೆ ವಿವಾಹ ಜೀವನ ಸುಖಮಯವಾಗಿರುತ್ತೆ. ಇದು ಮೈನಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಪ್ಲಸ್ ಅಪ್ಲೈ ಆಗುತ್ತಲ್ಲ, ಆ ರೀತಿಯಾಗಿ ನಾವು ಅದನ್ನು ತಗೊಳ್ಬೇಕಾಗತ್ತೆ. ಯಾವುದೇ ಜಾತಕದಲ್ಲಿ ಚಂದ್ರನಾಗಲಿ ಶುಕ್ರನಾಗಲಿ ಲಗ್ನವಾಗಲಿ ಮೂಲತಃ ಬಲಾಢ್ಯವಾದರೆ, ಈ 3 ಗ್ರಹಗಳೇನಾದರೂ ಬಲಿಷ್ಠವಾಗೋದ್ರೆ ಆವಾಗ ಜನ್ಮಜಾತಕದ ಪ್ರಕಾರ ಸಾಮಾನ್ಯವಾಗಿ ವಿವಾಹ ಜೀವನ ಸುಖವಾಗೇ ಇರುತ್ತೆ. ಅದನ್ನು ತಿಳ್ಕೋಬೇಕು. ಯಾವುದು, ಲಗ್ನ ಚಂದ್ರ ಮತ್ತು ಶುಕ್ರ ಏನಾದರೂ ಸ್ಟ್ರಾಂಗ್ ಆಗಿದ್ದುಬಿಟ್ರೆ ಅವ್ರ ವಿವಾಹ ಜೀವನದಲ್ಲಿ ಏನೂ ತೊಂದರೆ ಆಗದೆ ಭಗವಂತನ ಅನುಗ್ರಹ ಸಿಗುತ್ತೆ. ವಿವಾಹ ಜೀವನವನ್ನು ಕುಟುಂಬ ಸಪ್ತಮ ಸ್ಥಾನ ಏಕಾದಶ ಭಾವಗಳಿಂದಲೂ ಕೂಡ ಭಾವಾಧಿಪತಿಗಳು ಅತ್ಯಂತ ಶುಭ. ಯಾಕೆ ಏಕಾದಶ ಅಂದರೆ ಲಾಭಸ್ಥಾನ, 11ನೇ ಮನೆ ಲಾಭಸ್ಥಾನ. ಆದ್ದರಿಂದ ಈ ದಂಪತಿಗಳು ಮದುವೆ ಆದರೆ ಲಾಭವನ್ನು ಪಡಿತಾರಾ ನಷ್ಟವನ್ನು ಪಡಿತಾರಾ ಅನ್ನುವಂಥದ್ದನ್ನು ಕೂಡ ನಾವು ತಿಳ್ಕೋಬೇಕು. ಹಾಗಾದರೆ ವಿವಾಹ ಶುಕ್ರಸ್ಥಿತ ರಾಶಿಗಳ ಪರಿಣಾಮ ಹೇಗಿರುತ್ತೆ, ಯಾವ್ಯಾವ ರಾಶಿಯಲ್ಲಿ ಕೂತ್ಕೊಂಡ್ರೆ ಹೇಗಿರುತ್ತೆ. ಮೊದಲನೇ ಕಾರಕ ಶುಕ್ರ ಜಲತತ್ವ ಗ್ರಹ, ಅಗ್ನಿತತ್ವ ರಾಶಿಯಲ್ಲಿ ಸ್ಥಿತವಾಗಿದ್ದರೆ ವೈವಾಹಿಕ ಜೀವನ ಸುಖಮಯವಾದ ಶುಭವಾದ ಇದ್ದರೂ ಕೂಡ
ಅದು ನಿಮ್ಗೇನಾಗುತ್ತೆ, ಅಲ್ಪ ಕಾಲದ್ದಾಗಿರುತ್ತೆ. ಇದು ತಿಳ್ಕೊಳ್ಳಿ. ಪಂಚಭೂತಗಳ ಒಂದು ತತ್ವ ಇದೆಯಲ್ಲ, ಅದರಲ್ಲಿ ಕಾರಕ ಶುಕ್ರನಾಗಿರ್ತಕ್ಕಂಥವನು ಜಲತತ್ವ ಗ್ರಹದಲ್ಲಿ ಅಗ್ನಿತತ್ವ ಒಂದು ರಾಶಿಯಲ್ಲಿ ಕುತ್ಕೊಂಡಿದ್ರೆ, ಯಾವುದು ಶುಕ್ರ ಅಗ್ನಿತತ್ವ ರಾಶಿಯಲ್ಲಿ ಕುತ್ಕೊಂಡಿದ್ರೆ ವೈವಾಹಿಕ ಜೀವನ ಸುಖಮಯವಾಗಿದ್ದರೂ ಅದು ತುಂಬ ಕಾಲ ಉಳಿಯೋದಿಲ್ಲ. ಎರಡನೇದು, ಶುಕ್ರ ಭೂತತ್ವ ರಾಶಿ ಸ್ಥಿತನಾಗಿದ್ದರೆ ವೈವಾಹಿಕ ಜೀವನ ಹೆಚ್ಚಾಗಿದ್ದರೂ ಏರಿಳಿತಗಳಾಗುತ್ತದೆ. ಶೀಘ್ರ ವಿವಾಹ ಹಾಗೂ ಪ್ರೇಮ ವಿವಾಹ ಆಗುತ್ತೆ, ಆದರೆ ಏರಿಳಿತಗಳು ಜಾಸ್ತಿ ಇರುತ್ತೆ. ಮದುವೆ ಆದಮೇಲೆ ಯಾಕಪ್ಪ ಮದುವೆ ಆದೆ, ಮದುವೆ ಆದ್ರೇ ಮದುವೆ ಆಗದೇ ಇದ್ರೇ ಚೆನ್ನಾಗಿರ್ತಿತ್ತು, ಇಲ್ಲಾಂದರೆ ಮನೇಲಿ ನೋಡಿದ ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿರ್ತಿತ್ತು, ಯಾಕಪ್ಪ ನಾನು ಪ್ರೇಮ ವಿವಾಹ ಮಾಡಿಕೊಂಡೆ, ಈ ಥರ ಚಿಂತೆ ಮಾಡೋದು. ಮತ್ತು ಶೀಘ್ರ ವಿವಾಹ 18 ವರ್ಷಕ್ಕೆ 19 ವರ್ಷಕ್ಕೆ 20 ವರ್ಷಕ್ಕೆ ಶೀಘ್ರ ವಿವಾಹ ಆಗುವಂಥದ್ದು. ಮೂರನೇದು, ಶುಕ್ರನು ವಾಯುತತ್ವ ರಾಶಿಯಲ್ಲಿದ್ದರೆ ಶುಭ ಫಲದಾಯಕ, ಕುಜನ ಪ್ರಭಾವವು ಹೆಚ್ಚು ಏರಿಳಿದರೆ ಬೇರ್ಪಡೆ ಕಾರಣಗಳಾಗಬಹುದು. ಅಂದರೆ ಕೇವಲ ಆ ಒಂದು ತತ್ವದಲ್ಲಿ ಕುತ್ಕೊಂಡ್ರೆ ಮಾತ್ರ ಬೇರ್ಪಡೆ ಆಗಲ್ಲ. ಕುಜನ ಸಂಯಮ, ಕುಜನ ದೃಷ್ಟಿ, ಕುಜನ ಸ್ಥಾನ ನೋಡಿ ಡಿಸೈಡ್ ಮಾಡಬೇಕು. ಅದೇ ನಿಮಗೆ ಕುಜನು ಜಲತತ್ವ ರಾಶಿಯಲ್ಲಿ ಸ್ಥಿತನಾಗಿದ್ದರೆ ವೈವಾಹಿಕ ಜೀವನ, ವಿಶೇಷವಾಗಿ ವಿವಾಹ ಕಾಲಾವಧಿ ದೀರ್ಘಾಯುವಾಗಿದ್ದರೂ ಕಲಹಮಯವಾದ ಜೀವನ ಆಗಿರುತ್ತೆ. ಜೀವನ ಪೂರ್ತಿ ಡಿವೋರ್ಸ್ ತಗೊಳ್ಳಲ್ಲ, ಪೂರ್ತಿ 100 ವರ್ಷ ಜೀವನ ಮಾಡ್ತಾರೆ ದಂಪತಿಗಳು, ಆದರೆ ಸದಾ ಕಲಹಮಯ, ಜಗಳಗಳು ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾದರೆ ವೈವಾಹಿಕ ಜೀವನಕ್ಕೆ ಮಾರಕರು ಯಾರು ಅಂದರೆ ಕೆಟ್ಟ ಗ್ರಹಗಳು. ಮಾರಕ ಕೆಟ್ಟದ್ದು ಯಾವುದು ಅಂತಂದರೆ ರವಿ, ಕೇತು, ಶನಿ, ರಾಹು ಗ್ರಹಗಳು ವಿಶೇಷವಾಗಿ ವೈವಾಹಿಕ ಜೀವನದಲ್ಲಿ ಮಾರಕ ಗ್ರಹಗಳಾಗಿರುತ್ತಾರೆ. ಕಳತ್ರದಾಯಕ ಶುಕ್ರನಿಗೆ ತ್ರಿಕೋಣದಲ್ಲಿ ಕೇತು. ತ್ರಿಕೋಣ ಅಂತಂದರೆ ಈಗ ಶುಕ್ರ ಉದಾಹರಣೆಗೆ ಮೇಷ ಲಗ್ನದಲ್ಲಿ ಶುಕ್ರ ಇದ್ದಾರೆ ಅಂದರೆ ತ್ರಿಕೋಣ ಸ್ಥಾನ ಯಾವುದಾಗುತ್ತೆ ಅಂದರೆ ಅದು ಸಿಂಹರಾಶಿ ಆಗುತ್ತೆ, ಇನ್ನೊಂದು ಧನುರ್ರಾಶಿ ಆಗುತ್ತೆ. ಅಕಸ್ಮಾತ್ ಏನಾದರೂ ಶುಕ್ರ ಮೇಷರಾಶಿಯಲ್ಲಿದ್ದರೆ ಸಿಂಹರಾಶಿಯಲ್ಲಿ ಕೇತುನೋ ಅಥವಾ ಧನುರ್ರಾಶಿಯಲ್ಲೋ ಕೇತು ಇದ್ದರೆ ಅದು ಮಾರಕವಾಗುತ್ತೆ. ಅದು ತುಂಬ ಇಂಪಾರ್ಟೆಂಟ್. ಶುಕ್ರನಿಗೆ ದುಸ್ಥಾನದಲ್ಲಿ ಪಾಪಗ್ರಹಗಳು ಸ್ಥಿತರಾಗಿದ್ದಾಗ ಅದೊಂದು ನೆಗೆಟಿವ್ ಆಗುತ್ತೆ. ಇದು ಎರಡನೇದು. ಶುಕ್ರನಿಗೆ ದುಸ್ಥಾನದಲ್ಲಿ ಪಾಪಗ್ರಹಗಳು ಸ್ಥಿತವಾಗಿದ್ದಾಗ, ಶುಕ್ರನಿಗೆ ಕೆಟ್ಟ ಸ್ಥಾನಗಳಿರುತ್ತಲ್ಲ ಅಲ್ಲಿ ಪಾಪಗ್ರಹಗಳು. ಉದಾಹರಣೆಗೆ ಶುಕ್ರ ನಿಮಗೆ ಮಿಥುನ ರಾಶಿಯಲ್ಲಿದ್ದಾರೆ ಅಂದ್ಕೊಳ್ಳಿ, 7ನೇ ಮನೆಯಲ್ಲಿ ಶನಿ ಕೂತ್ಕೊಂಡಿದ್ರೆ, ಶುಕ್ರನಿಗೆ 7ನೇ ಮನೆಯಲ್ಲಿ ಶನಿ ಅಥವಾ 7ನೇ ಮನೆಯಲ್ಲಿ ಸೂರ್ಯ ಅಥವಾ 7ನೇ ಮನೆಯಲ್ಲಿ ಕುಜ ಕೂತಿದ್ರೆ ಅದು ಕೆಟ್ಟದ್ದು. 2ನೇ ಪಾಯಿಂಟು. 3ನೇ ಪಾಯಿಂಟು, ಶುಕ್ರನು ಬುಧನ ವರ್ಗಗಳಲ್ಲಿ ಸ್ಥಿತವಾಗಿದ್ದರೆ, ಅಂದರೆ ಕನ್ಯಾ ರಾಶಿಯಲ್ಲೋ ಅಥವಾ ಮಿಥುನ ರಾಶಿಯಲ್ಲೋ ಶುಕ್ರ ಕುತ್ಕೊಂಡು ಅದು ಕೂಡ ಬೇರೆ ಪಾಪಗ್ರಹಗಳ ಜೊತೆ ಇದ್ದರೆ ಅಥವಾ ಪಾಪಕರ್ತರಿ ಯೋಗದಲ್ಲಿ ಏನಾದರೂ ಅಪ್ಲೈ ಆದರೆ ಅಂಥದ್ದು ಕೂಡ ನೆಗೆಟಿವ್ ಆಗುತ್ತೆ, ಅದನ್ನು ತಿಳ್ಕೋಬೇಕು. 4ನೇದು, ಸಪ್ತಮ ಭಾವ, ಅಷ್ಟಮ ಭಾವಗಳ ಪೀಡಿತವಾಗಿದ್ದರೆ, ಅಂದರೆ 7ನೇ ಮನೆ ಮತ್ತು 8ನೇ ಮನೆ ಕೆಟ್ಟೋಗಿದ್ರೆ ಅವರು ವಿವಾಹ ಆದಮೇಲೆ ವಿವಾಹ ನಿಲ್ಲಲ್ಲ, ವಿಚ್ಛೇದನ ಆಗ್ಬಿಡುತ್ತೆ. 8ನೇ ಮನೆ ಇದ್ರೆ ವಿಚ್ಛೇದನ ಆಗೋ ಸಾಧ್ಯತೆ ಇರುತ್ತೆ ಅಥವಾ ಯಾರಾದರೂ ಒಬ್ಬರು ತೀರೋಗೋ ಸಾಧ್ಯತೆಗಳು ಕಾಣುತ್ತೆ. ಹಾಗಾಗಿ ಅದ್ರ ಕಡೆನೂ ಹೆಚ್ಚು ಗಮನ ಕೊಡಬೇಕು. ಇನ್ನು 5ನೇ ಪಾಯಿಂಟ್, ಸಪ್ತಮದಲ್ಲಿ ವಕ್ರಗ್ರಹ, 7ನೇ ಮನೆಯಲ್ಲಿ ವಕ್ರಗ್ರಹ, ಪೀಡಿತ ಗ್ರಹ, ಪಾಪಕರ್ತರಿ ಯೋಗ, ಸಪ್ತಮಾಧಿಪತಿ ಬಲಹೀನನಾಗಿದ್ದರೆ ಅಂಥವ್ರಿಗೆ ವಿವಾಹ ನಿಲ್ಲಲ್ಲ. ಏನೇನೋ ಸಪ್ತಮ ಸ್ಥಾನದಲ್ಲಿ ವಕ್ರಿಗ್ರಹ, 7ನೇ ಮನೆಯಲ್ಲಿ ಯಾವ್ದಾದ್ರು ಒಂದು ಗ್ರಹ ವಕ್ರಿ ಆದರೆ, ವಕ್ರಿ ಅಂದರೆ ರೆಟ್ರೋಗ್ರೇಡ್ ವಕ್ರಿ ಆದರೆ, ಮತ್ತೆ ಪೀಡಿತ ಗ್ರಹ ಆದರೆ ಅಂದರೆ ಕೆಟ್ಟ ಗ್ರಹ, ಲಗ್ನಕ್ಕೆ ಅದು 7ನೇ ಮನೆ ಕೆಟ್ಟ ಗ್ರಹ ಆದರೆ ಲಗ್ನಾಧಿಪತಿಗೆ ಅದು ಮಿತ್ರನ ಮನೆ ಆಗದೇ ಇದ್ದರೆ, ಅಥವಾ ಪಾಪಕರ್ತರಿ ಯೋಗ. ಉದಾಹರಣೆಗೆ ಪಾಪಕರ್ತರಿ ಯೋಗ ಅಂದರೆ ಏನು ಹೇಳ್ತೀನಿ ನಾನು, 7ನೇ ಮನೆಯಲ್ಲಿ ಗುರು ಕೂತ್ಕೊಂಡಿದ್ದಾರೆ ಅಂತ ಅನ್ಕೊಳ್ಳಿ, 7ನೇ ಮನೆಯಲ್ಲಿ 6ನೇ ಮನೆಯಲ್ಲಿ ಶನಿ ಇದ್ದು 8ನೇ ಮನೆಯಲ್ಲಿ ಏನಾದರೂ ಕುಜ ಇದ್ದರೆ, 2 ಪಾಪಗ್ರಹಗಳ ಮಧ್ಯೆ ಒಂದು ಶುಭಗ್ರಹ ಮಧ್ಯದಲ್ಲಿ ಕೂತಿದ್ರೆ ಅದನ್ನು ಪಾಪಕರ್ತರಿ ಯೋಗ ಅಂತ ಹೇಳ್ತೀವಿ. ಆ ಯೋಗ ಬಂದರೂ ಕೂಡ ಅನುಕೂಲಗಳಾಗೋದಿಲ್ಲ. ಅದಲ್ಲದೆ 4ನೇದು ಅಂದರೆ 5ನೇ ಪಾಯಿಂಟಲ್ಲಿ 4ನೇ ವಿಚಾರ ಏನಪ್ಪ ಅಂದರೆ 7ನೇ ಮನೆಯ ಅಧಿಪತಿ ಏನಾದರೂ ಬಲಹೀನನಾಗಿದ್ದರೆ ಅದು ಕೂಡ ವಿವಾಹಕ್ಕೆ ಉತ್ತಮವಾಗಿರತಕ್ಕಂಥ ವಿಚಾರ ಅಲ್ಲ. ಇನ್ನು 6th ಪಾಯಿಂಟ್, ಲಗ್ನ ಸಪ್ತಮಗಳಲ್ಲಿ ಶನಿ ಕುಜ ಸ್ಥಿತಿಯಾಗಿದ್ದರೆ ಅಥವಾ ಅವರು ದೃಷ್ಟಿ ಇದ್ದರೆ, 7ನೇ ಮನೆಯಲ್ಲಿ ಶನಿ ಕುಜ
ಇದ್ರೆ ಅಥವಾ ಅವ್ರ ದೃಷ್ಟಿ 7ನೇ ಮನೆಗೆ ಬಿದ್ದರೂ ಕೂಡ ವೈವಾಹಿಕ ಜೀವನ ಸುಖವಾಗಿರೋದಿಲ್ಲ. 7ನೇ ಪಾಯಿಂಟ್, ರಾಶಿ ಕುಂಡಲಿಯ ಸಪ್ತಮ ಭಾವಸ್ಥಾನದಲ್ಲಿ ನವಾಂಶ ಕುಂಡಲಿಯಲ್ಲಿ ಯಾವುದಾದ್ರೂ ಪಾಪಗ್ರಹಗಳಿದ್ದಾರೆ ಅಂದರೆ ನವಾಂಶ ಗ್ರಹಗಳ ಒಂದು ಸ್ಥಿತಿಗತಿಗಳನ್ನು ನೋಡಿಕೊಂಡು ರಾಶಿ ಕುಂಡಲಿಯಲ್ಲಿ ಸಪ್ತಮ ಭಾವಕ್ಕೆ ನವಾಂಶಕ್ಕೆ ಏನಾದರೂ ಒಂದಕ್ಕೊಂದು ಕನೆಕ್ಷನ್ ಸಿಕ್ಕಿದ್ರೆ ಅದು ಕೂಡ ವಿವಾಹ ಜೀವನಕ್ಕೆ ಚೆನ್ನಾಗಿರಲ್ಲ. ಇನ್ನು 8ನೇ ವಿಚಾರ, ಶನಿ ಕುಜ ಲಗ್ನ ಸಪ್ತಮಾಧಿಪತಿಗಳು ಪರಸ್ಪರ ಸಂಬಂಧ ಪಡೆದಿದ್ದರೆ, ಒಬ್ರಿಗೊಬ್ರು ದೃಷ್ಟಿ ಇಲ್ಲ, ಒಬ್ರಿಗೊಬ್ರು ಮಿತ್ರತ್ವ ಇಲ್ಲ, ಒಬ್ರಿಗೊಬ್ರು ಲಿಂಕ್ ಇಲ್ಲ ಅಂದರೆ ಅಂಥದ್ದು ಕೂಡ ವಿವಾಹಕ್ಕೆ ಅನುಕೂಲಗಳಾಗೋದಿಲ್ಲ. ಹಾಗಾಗಿ ಈ 8 ಪಾಯಿಂಟ್ಗಳನ್ನು ತಿಳ್ಕೋಬೇಕು. ಆಗ ವಿವಾಹ ಜೀವನದಲ್ಲಿದ್ದರೂ ಸಾಮರಸ್ಯವಿಲ್ಲದೆ ಮಾನಸಿಕ ವ್ಯಥೆ ಅಶುಭ ಇವೆಲ್ಲವೂ ಪಡ್ಕೊಂಡು ವೈವಾಹಿಕ ಜೀವನದ ಸೂಚ್ಯಾಂಕ ಎಲ್ಲವೂ ಹಾಳಾಗತ್ತೆ. ಹಾಗಾಗಿ ಆ ಥರದ ಸಂದರ್ಭಗಳಿದ್ದಾಗ ವಿವಾಹವನ್ನು ನಾವು ಕ್ಯಾನ್ಸಲ್ ಮಾಡಬೇಕಂತ ಹುಡುಗ ಹುಡುಗಿ ಜಾತಕ ಜೊತೆ ಮದುವೆ ಮಾಡಬಾರ್ದು. ಇನ್ ಕೇಸ್ ಮದುವೆ ಆಗೋಗಿದ್ರೆ ಅದಕ್ಕೆ ಬೇಕಾದ ಸರಳವಾದ ಸೂಕ್ತವಾದ ಪರಿಹಾರಗಳನ್ನು ಮಾಡಿಕೊಂಡು ಜೀವನವನ್ನು ಗಟ್ಟಿ ಮಾಡ್ಕೋಬೇಕು. ಅದು ಬಹಳ ಮುಖ್ಯವಾಗುತ್ತೆ. ನೋಡಿದ್ರಲ್ಲ, ವಿವಾಹದಲ್ಲಿ ಯಾವ್ಯಾವ ಥರ ಪಾಸಿಟಿವ್ ನೆಗೆಟಿವ್ಸ್ ಇರುತ್ತೆ, ಮಾರಕರು ಯಾರು, 8 ಪಾಯಿಂಟ್ಸು ಇದೆಲ್ಲವೂ ತಿಳ್ಕೊಂಡ್ರಿ. ಹಾಗಾಗಿ ಇದನ್ನೆಲ್ಲ ನೀವೇನು ಮಾಡಬೇಕು, ಯಾವುದಾದ್ರೂ ಒಂದು ಹುಡುಗ ಹುಡುಗಿ ಜಾತಕ ಬಂದರೆ ನೀವು ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ವೇದಿಕ್ ಅಸ್ಟ್ರಾಲಜಿ ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸ್ಕೊಂಡು ಏನಾದರೂ ಆಗುತ್ತಾ ಇಲ್ವಾ ಅನ್ನೋದು ಡಿಸೈಡ್ ಮಾಡಿ, ಆಗುತ್ತೆ ಅನ್ನೋದಾದರೆ ಏನಾದರೂ ಪರಿಹಾರ ಇದ್ದರೆ ಸರಳವಾಗಿ ದೊಡ್ಡ ದೊಡ್ಡ ಪರಿಹಾರ ಮಾಡ್ಕೊಂಡು ಮದುವೆ ಮಾಡೋ ಅವಶ್ಯಕತೆ ಇಲ್ಲ. ಕಾಯಣ ಇನ್ನೊಂದು 6 ತಿಂಗಳು 1 ವರ್ಷ ಪರವಾಗಿಲ್ಲ. ಸರಳ ಪರಿಹಾರಗಳಿದ್ದರೆ ಮಾಡಿಕೊಂಡು ವಿವಾಹ ಮಾಡುವಂಥದ್ದು ಅತ್ಯಂತ ವಿಶೇಷ ಅಂತ ನಾನು ತಿಳಿಸ್ತೀನಿ. ಜೊತೆಗೆ ಬೇಸಿಕ್ ಅಸ್ಟ್ರಾಲಜಿನ ಆ್ಯಡ್ ಮಾಡಿಕೊಂಡು ವೆರಿ ಕ್ಲಿಯರಾಗಿ ನಾವು ತಿಳ್ಕೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಇನ್ ಕೇಸ್ ಮದುವೆ ಆಗೋಗಿದೆ, ಈ ಸಮಸ್ಯೆಗಳೆಲ್ಲ ಇದೆ ಅಂದರೆ ಅದಕ್ಕೆ ಬೇಕಾದ ಪರಿಹಾರಗಳನ್ನು ಖಂಡಿತವಾಗ್ಲೂ ಮಾಡಿಕೊಂಡ್ರೆ ಒಳ್ಳೆ ಫಲ ಅನ್ನುವಂಥದ್ದು ಸಿಕ್ಕೇ ಸಿಗುತ್ತೆ. ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನೋಡಿದ್ರಲ್ಲ, ಎಪಿಸೋಡ್ ನಂಬರ್ 2 ವಿವಾಹದ ವಿಚಾರದಲ್ಲಿ ಏನಾದರೂ ನಿಮಗೆ ಕನ್ಫ್ಯೂಷನ್ಸ್ ಆದರೂ ಕೂಡ ನಿಮ್ಮ ಜಾತಕ ತೋರಿಸ್ಬೇಕಾದ್ರೆ ಜ್ಯೋತಿಷ್ಯರನ್ನು ಕೇಳಿ ತಿಳ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.